ಪ್ಲಾನ್ ಹಾಕೊಂಡಿದ್ದಾರೆ. ಈಗ ಆಲ್ರೆಡಿ BMRCL ಒಪ್ಪಂದ ಕೂಡ ಮಾಡ್ಕೊಂಡಿದೆಯಂತೆ. ಓಕೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BMRCL ನಡೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಂದಿನಿ ಕರ್ನಾಟಕದ ಬ್ರ್ಯಾಂಡ್, ಡೆಫಿನೆಟ್ಲಿ ಹೌದು, 100% ನಿಜ. ಹೈನುಗಾರಿಕೆ ಉದ್ಯಮ ಕರ್ನಾಟಕದಲ್ಲಿ ಬೆಳೆಯೋಕೆ ನಂದಿನಿಯ ಪಾತ್ರ ಬಹಳ ಮಹತ್ವದ್ದು ಮತ್ತು ಹೆಚ್ಚು. ಅಮೂಲ್ಗೆ ಅವಕಾಶ ಕೊಟ್ಟಿರೋದು ಕನ್ನಡಿಗರಿಗೆ ಮಾಡಿದ ಅವಮಾನ. ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆ ತೆರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ರೇಣುಕಾಚಾರ್ಯ ಅವರ ಕೂಗು ಮಾತ್ರ ಆಗಿರಬಾರ್ದು, ಇದು ಇಡೀ ರಾಜ್ಯದ ಕೂಗಾಗಿರಬೇಕು, ಎಲ್ಲ ರಾಜಕಾರಣಿಗಳ ಕೂಗಾಗಿರಬೇಕು. ಫಸ್ಟ್ ನಮ್ಮನ್ನೇ ನಾವು ಬೆಳೆಸ್ಕೋಬೇಕಲ್ವಾ. ಹೈನುಗಾರಿಕೆ ನಂಬ್ಕೊಂಡು ಇನ್ನೂ ಕೂಡ ರೈತರು ಬದುಕ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡೋದು ಬಿಟ್ಟು ಈಗ KMF ಇರಲಿಲ್ಲ, ನಂದಿನಿ ಇರಲಿಲ್ಲ ಅಂದರೆ ಅದೊಂದು ರೀತಿ. ಈಗ ಬೇರೆಯವ್ರ ರಾಜ್ಯದವರಲ್ಲ, ನಮ್ಮಲ್ಲೇ ನಂದಿನಿಗೆ ಕಾಂಪಿಟೇಷನ್ ಹುಟ್ಟಾಕಕ್ಕೆ ನೋಡ್ತಾ ಇದ್ದಾರೆ. ಇದೇ ಅಮೂಲ್ ಮತ್ತು ನಂದಿನಿ, ಅಮೂಲ್ ವರ್ಸಸ್ ನಂದಿನಿ ಎನ್ನುವಂತಹ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅದೊಂದು ಮಟ್ಟಕ್ಕೆ ತಣ್ಣಗಾಯ್ತು. ಈಗ ನೋಡಿದ್ರೆ ಮೆಟ್ರೋ ಒಳಗೂ ಅದನ್ನು ತೋರಿಸ್ತೀವಿ ಅಂತ ತಂದರೆ ಸುಮ್ಮನೆ ಅನವಶ್ಯಕವಾಗಿ ರಾಜ್ಯದ ಜನರ ಕೆಂಗಣ್ಣಿಗೆ ಕಾರಣರಾಗ್ತಾ ಇದ್ದೀರಾ ಅಂತ ಒಂದು ಕಾಡೋದು ಪ್ರಶ್ನೆ. ಮತ್ತೊಂದು ಕಡೆ ಅವ್ರು ಕೇಳ್ತಾರೆ, ಅವರು ವ್ಯಾಪಾರ ವಹಿವಾಟು ಚೆನ್ನಾಗಾಗಬೇಕು ಅಂದರೆ ಅವ್ರು ಕೇಳ್ತಾರೆ, ಕೇಳೋದ್ರಲ್ಲಿ ತಪ್ಪಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಅದನ್ನು ಒಪ್ಪಿಗೆ ಕೊಡುವಂಥವ್ರದ್ದು ತಪ್ಪು. ನಮ್ಮಲ್ಲಿ ಅವಕಾಶ ಇರಲಿಲ್ಲ ಅಂದರೆ ಕೊಡಲಿ. ನಂದಿನಿ ಇರಲಿಲ್ಲ ಅಂದಾಗ ಅಮೂಲ್ ಬಂದಿದ್ರೆ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದೊಂದು ರೀತಿ. ಯಾಕಂದರೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ, ಹೋದಲ್ಲಿ ಬಂದಾಗಲಿ ಜ್ಯೂಸ್ ತೊಗೊಳ್ಲಿಕ್ಕೋ, ಅಂದರೆ ಈಗ ಅವ್ರದ್ರಲ್ಲಿ ಏನೇನು ಈಗ ಮಿಲ್ಕ್ ಎಲ್ಲ ಸಿಗುತ್ತಲ್ಲ, ಕೋಲ್ಡ್ ಮಿಲ್ಕು, ಮಗದೊಂದು ಪೇಡ ಗಿಡ, ಐಸ್ ಕ್ರೀಮ್ಸ್ ಅಂತೆಲ್ಲ ಅನುಕೂಲ ಆಗುತ್ತೆ ಗ್ರಾಹಕರಿಗೆ ಅಂದರೆ ಪರವಾಗಿಲ್ಲ. ಬಟ್ KMF ಇದೆಯಲ್ಲ, ಚೆನ್ನಾಗಿ ಓಡ್ತಾ ಇರುವಂತಹ ಕುದುರೆಯ ಕಾಲು ಮುರಿಯೋಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ ಅಂತ. ಕುಂಡು ಕುದುರೆ ಮಾಡೋಕೆ ಹೋಗ್ತಾ ಇದ್ದೀರಾ ನಂದಿನಿನ? ಯಾಕೆ ಅನಗತ್ಯವಾಗಿ ನೀವೇ ಒಂದು ಕಾಂಪಿಟೇಟರ್ನ ಹುಟ್ಟಾಕ್ತಾ ಇದ್ದೀರಿ? ಎಲ್ಲ ಕಡೆ ಆಯಿತು, ಈಗ ಮೆಟ್ರೋ ಒಂದು ಉಳ್ಕೊಂಡಿತ್ತು, ಅಲ್ಲೂ ಕೂಡ ತೋರಿಸ್ಬಿಡ್ಬೇಕು ಅನ್ನೋ ಪ್ರಯತ್ನ ಯಾಕೆ? ಅವ್ರು ಕೇಳ್ತಾರ್ರಿ, 1000 ಕೇಳ್ತಾರೆ. ನಾಳೆ ಇನ್ನೂ ಇನ್ನೇನೇನೋ ಬೇರೆ ರಾಜ್ಯದವ್ರು ಕೇಳ್ತಾರೆ, ಬರೀ ಹಾಲು ವಿಚಾರ ಅಲ್ಲ, ಎಲ್ಲದನ್ನು ತಂದು ತೋರಿಸಿ ಅಂತಾರೆ. ರೆಡಿ ಇದ್ದೀರಾ ಹಂಗಾದ್ರೆ? ಫಸ್ಟು ನಮ್ಮನ್ನೇ ಅವ್ರ ಮಕ್ಕಳ ಹೊಟ್ಟೆ ತುಂಬಿಸ್ಬೇಕು ಅನ್ನುವಂತಹ ಕಾನ್ಸೆಪ್ಟ್ನೇ ಮರ್ತು ಬಿಟ್ಟಿದಾರ ಅಂತ. ಪಕ್ಕದ ಮನೆ ಮಗು ಅಳ್ತಾ ಇದೆ, ಹೊಟ್ಟೆ ತುಂಬಿದ್ರು ಅದೇನಕ್ಕೂ ಅಳ್ಳುತ್ತೆ. ಬಟ್ ನಮ್ಮನೇಲಿ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ರು ಕೂಡ ನಮ್ಮನೆ ಮಕ್ಕಳ ಗೋಳು ಯಾರಿಗೂ ಕೇಳ್ತಾ ಇಲ್ವಲ್ಲ, ಯಾಕೆ? ಇದು ಅದೇ ಪರಿಸ್ಥಿತಿ ಬಂದಿರೋದು. ನಂದಿನಿ ವರ್ಸಸ್ ಅಮೂಲ್ ಅನ್ನುವಂತಹ ಗಲಾಟೆ ಈಗಿನದಲ್ಲ. ಬಟ್ ಈಗ ಅದು ಮೆಟ್ರೋ ತನಕ ಬಂದು ನಿಂತಿದೆ, ಎಲ್ಲ ಆವರಿಸ್ಕೊಳ್ತಾ ಇದೆ. ನಂದಿನಿ ವರ್ಸಸ್ ಅಮೂಲ್ ಅನ್ನುವಂತಹ ಕಾಂಪಿಟೇಟರ್ಸ್ನ ನೀವೇ ಹುಟ್ಟಾಕ್ತಾ ಇದ್ದೀರಿ, ಕಾಂಪಿಟೇಷನ್ ಹುಟ್ಟಾಕ್ತಾ ಇದ್ದೀರಿ. ನಂದಿನಿಗೆ ಕಾಂಪಿಟೇಟರ್ ಅಮೂಲ್ ಅಂದರೆ ಹೊರಗಡೆ ಹೌದು ಅನ್ನೋ ಮಟ್ಟದಲ್ಲಿ ಅಮೂಲ್ ಆಲ್ರೆಡಿ ಬೆಳೆದಿದೆ. ಅವ್ರ ಐಸ್ ಕ್ರೀಮ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಮತ್ತು ಸ್ವೀಟ್ಸ್ಗಳಾಗಿರ್ಬೋದು, ಟೋನ್ಡ್ ಮಿಲ್ಕ್, ಅದು ಮಗದೊಂದು ಎಲ್ಲದರಲ್ಲೂ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅವ್ರು ನಂದಿನಿಗೆ. ಈಗ ಹೆಂಗಾಗಿದೆ ಅಂದರೆ, ನಂದಿನಿ ಬೂತ್ ತೆಗೆದಿದ್ರೆ ಪಕ್ಕದಲ್ಲೇ ಅಮೂಲ್ ಅವರೇ ಹಾಕ್ಕೊಂಡಿರ್ತಾರೆ. ಯಾರು ಫ್ರಾಂಚೈಸಿ ತಗೊಂಡಿರ್ತಾರೆ ಅವರೇ ಅಮೂಲ್ದು ಹಾಕ್ಕೊಂಡಿರ್ತಾರೆ. ಬಿಕಾಸ್ ಕಾಂಪಿಟೇಷನ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಬಿಲ್ಡ್ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಮೆಟ್ರೋದಲ್ಲಾದರೂ ನಮ್ಮದು ಅಂತ ಒಂದು ನಮ್ಮ ಸ್ವಂತದ್ದು ಅಂತ ಇರಲಿ ಬಿಡಿ. ಬಟ್ ಅದಕ್ಕೂ ಕೂಡ ಒಂದು ಕೊಕ್ಕೆ ಹಾಕ್ತೀರಿ, ನಂದಿನಿಗೆ ಅವಕಾಶ ಬಿಟ್ಟು ಅಮೂಲ್ ಕೊಡ್ತೀರಿ ಅಂದರೆ ಯಾರನ್ನ ಮೆಚ್ಚೋಕೆ ಹೊರಟಿದ್ದೀರಿ? ಓಕೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಕನ್ನಡ ಪರ ಹೋರಾಟಗಾರರು ಇದಕ್ಕೆ ನಿಂತ್ಕೋಬೇಕು. ನೀವು ಇಂತಹ ವಿಚಾರಗಳಲ್ಲಿ ಒಗ್ಗಟ್ಟಾಗಿರಿ. ಜನರು 100% ನಿಮಗೆ ಸಪೋರ್ಟ್ ಮಾಡ್ತಾರೆ. ನೋಡ್ರಿ, ನಂದಿನಿ ಅನ್ನುವಂಥದ್ದು ರಾಜ್ಯದ ಹೆಮ್ಮೆ, ರಾಜ್ಯದ ಗರಿಮೆ ಮತ್ತು ರಾಜ್ಯದ ರೈತರ ಬೆನ್ನೆಲುಬು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂದಿನಿ ಇಲ್ಲಾಂದ್ರೆ ರೈತರು ಎಲ್ಲಿಗೆ ತಗೊಂಡೋಗಿ ಡೈರಿಗೆ, ಯಾವ ಡೈರಿಗೆ ಹಾಲು ಹಾಕ್ತಾ ಇದ್ರು? ಇಡೀ ಊರಿಗೆ ಎಲ್ಲಿ ಸಿಗ್ತಾ ಇತ್ತು ಹಾಲು ಮೊಸರು? ಅಂತಹ ಅದ್ಭುತವಾಗಿ ನಡ್ಕೊ ಬರ್ತಾ ಇರೋ ನಂದಿನಿಯ ಇದು ಹೆಂಗ್ ಗೊತ್ತಾ? ಇದು ಅದೇ ಹೇಳಿದ್ನಲ್ಲ, ಓಡೋ ಕುದುರೆಯ ಕಾಲನ್ನ ಮುರಿಯುವಂತಹ ಕೆಲಸಗಳಾಗ್ತಾ ಇದೆ. KMF ಬಿಟ್ಟು ಅಮೂಲ್ಗೆ ಯಾಕೆ ಅವಕಾಶ ಕೊಡ್ತೀರಿ? ಹೇಗೆ ಕೊಡ್ತೀರಿ? ಏನು ಸ್ಕೇಲು? ಹಾಗಾದ್ರೆ ಕಳಪೆನಾ ನಂದಿನಿ? ನಿಮ್ಮ ಪ್ರಕಾರ ಏನು? ಅಮೂಲಿಗೆ ಕೊಡ್ತಾ ಇದ್ರಿ ಅಲ್ಲಿ ಅಂದ್ರೆ ಕಳಪೆ ಇದು ನಂದಿನಿ ಅಂತ ಹೇಳ್ಬಿಡ್ರಿ ಅದನ್ನ.